ಚಿಕ್ಕಮಗಳೂರು ಜಿಲ್ಲೆ ಕಳಸಾ ಪಿಎಸ್ಐ ನಿತ್ಯಾನಂದ ಗೌಡ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿತ್ಯಾನಂದ ಗೌಡ ಪತ್ನಿ ಅಮಿತಾ 50 ಲಕ್ಷ ಹಣ ಕೇಳಿದ್ದಾರೆ ಅಂತ ದೂರು ನೀಡಿದ್ದಾರೆ. ನಿತ್ಯಾನಂದ ಗೌಡ ತಂಗಿ ಗಂಡನಿಂದಲೂ ಹಲ್ಲೆ, ಅವಾಚ್ಯ ಶಬ್ದಗಳ ಬಳಕೆಯ ಆರೋಪ ಮಾಡಿದ್ದಾರೆ. ಕಷ್ಟ ಅಂತ ಬರುವ ಹಾಗೂ ಪಾಸ್ಪೋರ್ಟ್ಗೆ ಬರುವ ಮಹಿಳೆಯರನ್ನ ಮಂಚಕ್ಕೆ ಕರೀತಾನೆ ಅಂತ ಪತಿಯ ಕಾಮಪುರಾಣವನ್ನ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದ 50 ಮಂದಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಟಿಪ್ಪು ನಗರದಲ್ಲಿ ಮಾದಕ ವಸ್ತು ಸೇವನೆ ಮಾಡಿ ಪುಂಡರು ಲಾಂಗು ಮಚ್ಚು ಹಿಡಿದುಕೊಂಡು ಬೆದರಿಸ್ತಾ ಇದ್ದಾರೆ ಅಂತ ಜನವರಿ 14ರಂದು ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದರು. ಆರೋಪಿಗಳ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಚಾಮರಾಜಪೇಟೆ ಪಿಎಸ್ಐ ಕೊಟ್ಟ ದೂರಿನ ಆಧಾರದ ಮೇಲೆ 50 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಹೊಸ ವರ್ಷದ ಊಟಕ್ಕೆ ಹೋದವಳು ಮಸಣಕ್ಕೆ ಸೇರಿದ್ಲು. ಇದೀಗ 15 ದಿನಗಳ ಬಳಿಕ ಪ್ರಿಯಕರನಿಂದಲೇ ಕೊಲೆಯಾದ ಸತ್ಯ ಹೊರಬಿದ್ದಿದೆ. ಉಜ್ಮಾ ಖಾನ್ ಪ್ರಿಯಕರ ಇಮ್ದಾದ್ ಭಾಷಾನಿಂದ ಕೊಲೆಯಾಗಿದ್ದಾಳೆ. ಇಮ್ದಾದ್ ಹಾಗೂ ಉಜ್ಮಾ ಮದುವೆಗೂ ಮೊದಲೇ ಪ್ರೀತಿಸ್ತಾ ಇದ್ರು. ವಿಚ್ಛೇದನದ ಬಳಿಕ ಮತ್ತೆ ಇಬ್ಬರು ಹತ್ತಿರವಾದರು. ಈ ವೇಳೆ ಕೆಲಸದ ನಿಮಿತ್ತ 8 ತಿಂಗಳು ಇಮ್ದಾದ್ ಮುಂಬೈಗೆ ಶಿಫ್ಟ್ ಆಗಿದ್ದ. ಈ ವೇಳೆ ಉಜ್ಮಾಗೆ ಬೇರೆ ಮದುವೆ ಮಾಡಲು ಮನೆಯವರು ನಿರ್ಧರಿಸಿದರು. ಪಾಕಿಸ್ತಾನ ಮೂಲದ ಆಸ್ಟ್ರಿಯಾ ವ್ಯಕ್ತಿ ಜೊತೆ ಮದುವೆ ನಿಗದಿಯಾಗಿತ್ತು. ಈ ವಿಚಾರ ಗೊತ್ತಾಗಿ ಬೆಂಗಳೂರಿಗೆ ಬಂದಿದ್ದ ಇಮ್ದಾದ್ ಜನವರಿ 1ಕ್ಕೆ ಒಳ್ಳೆ ಅಡುಗೆ ಮಾಡಿರೋದಾಗಿ ತನ್ನ ಫ್ಲಾಟ್ಗೆ ಕರೆಯಿಸಿಕೊಂಡು ವಿಷ ಇಟ್ಟು ಕೊಂದಿದ್ದಾನೆ. ಬಳಿಕ ತಾನು ಸಾಯುವ ನಾಟಕವಾಡಿದ್ದಾನೆ. ಸದ್ಯ HL ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.